ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಭಾರತದ ಸರಕುಗಳ ಮೇಲೆ ಸುಂಕ ಇಳಿಸಿದೆ ಅಮೆರಿಕ. ಸುಂಕವನ್ನ ಕಡಿತಗೊಳಿಸಿದ್ದಾರೆ ಟ್ರಂಪ್. ನಮೋಗೆ ಧನ್ಯವಾದವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. 1.4 ಕೋಟಿ ಜನರ ಪರವಾಗಿ ಧನ್ಯವಾದ ಅಂತ ನರೇಂದ್ರ ಮೋದಿ ಅವರು ಕೂಡ ಡೊನಾಲ್ಡ್ ಟ್ರಂಪ್ಗೆ ತಿಳಿಸಿದ್ದಾರೆ. ಗೆಳೆಯರಾದಂಥ ಟ್ರಂಪ್ ಜೊತೆ ಮಾತನಾಡಿದ್ದು ಖುಷಿ ತಂದಿದೆ. ಸುಂಕವನ್ನ ಇಳಿಸಿರೋದು ನಿಜಕ್ಕೂ ಅದ್ಭುತ ಘೋಷಣೆ. ಧನ್ಯವಾದ ಅರ್ಪಿಸಿ ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ಆಗಿದೆ. ಈಗ ಸುಂಕವನ್ನ ಇಳಿಸಲಿಕ್ಕೆ ಅಮೆರಿಕ ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ಭಾರತದ ಆರ್ಥಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭಾರತಕ್ಕೆ ಬರುವಂಥ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಭಾರತ ಜನರಿಗೆ ಇದು ಖುಷಿಯ ವಿಷಯ. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ಭಾರತದಲ್ಲಿ ಉತ್ಪಾದನೆಯಾದಂತಹ ಉತ್ಪನ್ನಗಳನ್ನ ಅಮೆರಿಕಕ್ಕೆ ರಫ್ತು ಮಾಡಲಿಕ್ಕೆ ಈ ಮೊದಲು ಅಮೆರಿಕ 50% ಸುಂಕವನ್ನು ವಿಧಿಸಿತ್ತು, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸಿತ್ತು ಮತ್ತು ಅದರ ಮೇಲೆ ಲೇವಿಯನ್ನು ಕೂಡ ವಿಧಿಸ್ತಾ ಇತ್ತು. ಇದರಿಂದಾಗಿ ಭಾರತದ ಉತ್ಪನ್ನಗಳನ್ನ ಅಮೆರಿಕಕ್ಕೆ ರಫ್ತು ಮಾಡಲಿಕ್ಕೆ 50%ರವರೆಗೆ ಸುಂಕವನ್ನ ಅಮೆರಿಕಕ್ಕೆ ಪಾವತಿ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಇದರಿಂದಾಗಿ ಭಾರತದ ಉತ್ಪನ್ನಗಳನ್ನ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಿತ್ತು ಮತ್ತು ಎಕ್ಸ್ಪೋರ್ಟರ್ಸ್ ಕೂಡ ಯಾವುದೇ ಲಾಭ ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿತ್ತು. ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿತ್ತು ಅಂದ್ರೆ ಭಾರತ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನ ರಷ್ಯಾ ಪೂರೈಸ್ತಾ ಇತ್ತು. ಆ ರಷ್ಯಾದ ಕಚ್ಚಾ ತೈಲವನ್ನ ಭಾರತ ಖರೀದಿಸ್ತಾ ಇದ್ದಿದ್ದಾಗನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೋಪಗೊಂಡು ಭಾರತದ ಮೇಲೂ ಕೂಡ ಹೆಚ್ಚಿನ ಪ್ರಮಾಣದ ಆಮದು ಸುಂಕವನ್ನ ವಿಧಿಸಿದ್ರು. ಇದರಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಹಾಳಾಗಿತ್ತು. ಮತ್ತು ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಇಬ್ರು ಕೂಡ ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಈ ರೀತಿಯಾಗಿ ಅಮೆರಿಕವೇ ಭಾರತದ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿದ್ದಾಗಿ ಭಾರತದ ಉತ್ಪನ್ನಗಳನ್ನ ಅಮೆರಿಕಕ್ಕೆ ರಫ್ತು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೀಗ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿದೆ. ಈಗ ಅಮೆರಿಕ ಮತ್ತು ವೆನಿಜುವೆಲಾದಿಂದನೇ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತೆ ಅಂತ ಹೇಳಿದೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಅಮೆರಿಕ ಭಾರತದ ಉತ್ಪನ್ನಗಳ ಮೇಲೆ ವಿಧಿಸಿದಂತಹ ಸುಂಕವನ್ನ 25% 18% ಇಳಿಕೆಯನ್ನ ಮಾಡಿದೆ. ಇದರಿಂದಾಗಿ ಭಾರತದ ಉತ್ಪನ್ನಗಳನ್ನ ಅಮೆರಿಕಕ್ಕೆ ರಫ್ತು ಮಾಡ್ಲಿಕ್ಕೆ ಅನುಕೂಲ ಕೂಡ ಆಗುತ್ತೆ ಮತ್ತು ಕಡಿಮೆ ಸುಂಕಕ್ಕೆ ಅಮೆರಿಕಕ್ಕೆ ರಫ್ತನ್ನ ಮಾಡಬಹುದು. ಇತ್ತೀಚೆಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಕೂಡ ಟ್ರೇಡ್ ಡೀಲ್ ಅನ್ನ ಯಶಸ್ವಿಯಾಗಿ ಮಾಡಿಕೊಂಡಿವೆ. ಇದರಿಂದಾಗಿ ಭಾರತದ ಉತ್ಪನ್ನಗಳನ್ನ ಯುರೋಪಿಯನ್ ಯೂನಿಯನ್ಗೆ ರಫ್ತನ್ನ ಮಾಡಲಿಕ್ಕೆ ಸುಂಕರಹಿತವಾಗಿ ಸಾಧ್ಯ ಆಗುತ್ತೆ. ಅದೇ ರೀತಿ ಯುರೋಪಿಯನ್ ಯೂನಿಯನ್ನ ಉತ್ಪನ್ನಗಳನ್ನು ಕೂಡ ಸುಂಕರಹಿತವಾಗಿ ಭಾರತಕ್ಕೆ ರಫ್ತು ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಹೀಗಾಗಿ ಎರಡು ಪ್ರಮುಖ ಆರ್ಥಿಕತೆಯ ರಾಷ್ಟ್ರಗಳು ಮತ್ತು ಯೂನಿಯನ್ಗಳು ಒಂದಾಗಿದ್ರಿಂದಾಗನೇ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾರತದ ಮೇಲಿನ ಸುಂಕವನ್ನ ಕಡಿಮೆ ಮಾಡತಕ್ಕಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇದು ಭಾರತಕ್ಕೂ ಕೂಡ ಸ್ವಲ್ಪ ಮಟ್ಟಿಗಿನ ಅನುಕೂಲ. ಮುಖ್ಯವಾಗಿ ಭಾರತ ಈಗ ವಾರ್ಷಿಕ $500 ಬಿಲಿಯನ್ ಅಷ್ಟು ಉತ್ಪನ್ನಗಳನ್ನ ಅಮೆರಿಕದಿಂದ ಖರೀದಿ ಮಾಡ್ಲಿಕ್ಕೆ ಒಪ್ಕೊಂಡಿದೆ ಅಂತೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.